ಇನ್ನೊಂದು ಕಡೆಗೆ ಆಟೋ ಟ್ಯಾಕ್ಸಿಗಳಲ್ಲೆಲ್ಲ ಓಡಾಡೋದಾದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಸ್ವಲ್ಪ ಬಜೆಟ್ ಉಳಿಸೋಣ ಅಂತ ಹೇಳ್ಬಿಟ್ಟು ಒಬ್ಬರೇ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ರ್ಯಾಪಿಡೋವನ್ನು ಬುಕ್ ಮಾಡ್ಕೊಳ್ತಾ ಅಂದರೆ ಬೈಕನ್ನು. ಆದರೆ ಈ ಬೈಕನ್ನು ಓಡಿಸುವಂಥವನು ಹಿಂದೆ ಯಾರಾದರೂ ಯುವತಿ ಬಂದರೆ ಗೌರವ ಕೊಡಬೇಕಾ ಅಥವಾ ಅಸಭ್ಯವಾಗಿ ವರ್ತಿಸಬೇಕಾ? ಈಗ ಅಂಥದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಒಬ್ಬ ಚಾಲಕ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನನ್ನು ಪತ್ತೆ ಹಚ್ಚೋ ಕೆಲಸ ಪೊಲೀಸರು ಕೂಡ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಪೊಲೀಸರೀಗ ಪತ್ತೆ ಹಚ್ಚಿದ ಮೇಲೆ ನೋಡಿ. ಯುವತಿ ಜೊತೆ ಬೈಕ್ ಟ್ಯಾಕ್ಸಿ ಚಾಲಕನಿಂದ ಅಸಭ್ಯತೆ, ಚಾಲಕನ ವರ್ತನೆಯಿಂದ ಕಣ್ಣೀರಿಟ್ಟ ಯುವತಿ. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ರ್ಯಾಪಿಡೋ ಬೈಕ್ ಚಾಲಕ ಯುವತಿಯೊಬ್ಬಳಿಗೆ ಕಾಲು ಮೈಕೈಯನ್ನು ಸ್ಪರ್ಶಿಸಿ ಕಿರುಕುಳ ಕೊಟ್ಟಿದ್ದಾನೆ. ಸಿಕ್ಕಿಂ ರಾಜ್ಯದ ಯುವತಿ ಕಿರುಕುಳಕ್ಕೊಳಗಾಗಿದ್ದು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನವೆಂಬರ್ 6ರ ಸಂಜೆ ಸಮಯದಲ್ಲಿ ಚರ್ಚ್ ಸ್ಟ್ರೀಟ್ನಿಂದ ಶಾಂತಿನಗರದ ತನ್ನ ಪಿಜಿಗೆ ಹೋಗುವಾಗ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿದ್ಲು ಈಕೆ. ಈ ವೇಳೆ ಬೈಕ್ ಚಾಲಕ ಅನುಚಿತ ವರ್ತನೆ ತೋರಿ ಕಿರುಕುಳ ಕೊಟ್ಟಿದ್ದಾನೆ. ಕಳೆದ 2 ತಿಂಗಳಿನಿಂದ ಬೆಂಗಳೂರಿನಲ್ಲಿ ವಾಸವಿರುವ ಯುವತಿ ಏರೋಸ್ಟರ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಬೈಕ್ ನಂಬರ್ KE4344 ನೋಂದಣಿಯ ಬಜಾಜ್ ಪಲ್ಸರ್ ಅನ್ನು ತಂದ ಚಾಲಕ ಲೋಕೇಶ್ ಎಂಬಾತ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ಬಗ್ಗೆ ಸಂತ್ರಸ್ತ ಯುವತಿ ಕಣ್ಣೀರಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ನೋವನ್ನು ತೋಡ್ಕೊಂಡಿದ್ದಾರೆ. ಸಿಕ್ಕಿಂ ರಾಜ್ಯದ ಈ ಯುವತಿ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಚರ್ಚ್ ಸ್ಟ್ರೀಟ್ನಿಂದ ಶಾಂತಿನಗರದ ತನ್ನ ಪಿಜಿಗೆ ಹೋಗೋದಕ್ಕೆ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿದ್ರು. ತಾನು ಬುಕ್ ಮಾಡಿರುವಂತಹ ಜಾಗಕ್ಕೆ ಬಂದಂತಹ ಬೈಕ್ ಚಾಲಕ ಆ ಯುವತಿಯನ್ನು ಪಿಕ್ ಮಾಡಿಕೊಂಡು ತನ್ನ ಪಿಜಿಗೆ ತಲುಪಿಸೋದಕ್ಕೆ ಹೋಗ್ತಾ ಇರ್ತಾನೆ. ಈ ವೇಳೆ ದಾರಿ ಮಧ್ಯದಲ್ಲಿಯೇ ಆ ಯುವತಿಯನ್ನು ಸ್ಪರ್ಶ ಮಾಡಿ ಕಿರುಕುಳವನ್ನು ಕೊಡ್ತಾನೆ. ಆ ಬೈಕ್ ರೈಡರ್ಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಕೂಡ ಆ ಯುವತಿ ಮಾಡ್ತಾಳೆ. ಅದಾದ ಬಳಿಕವೂ ಕೂಡ ಮತ್ತೆ ಮತ್ತೆ ಮೈಯನ್ನು ಮುಟ್ಟುವಂಥದ್ದು ಮಾಡ್ತಾನೆ. ಯಾವಾಗ ಅದು ಆ ಯುವತಿಗೆ ಇರುಸು ಮುರುಸು ಅಂತ ಅನಿಸುತ್ತೋ ಆಗ ವಿಡಿಯೋವನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಕೂಡಲೇ ತನ್ನ ಸ್ನೇಹಿತನಿಗೆ ಈ ವಿಚಾರವನ್ನು ತಲುಪಿಸ್ತಾರೆ. ಸೊ ಡೆಸ್ಟಿನೇಷನ್ಗೆ ರೀಚ್ ಆದ ಬಳಿಕ ತನ್ನ ಸ್ನೇಹಿತ ಬೈಕ್ ರೈಡರ್ಗೆ ಹಿಗ್ಗಾಮುಗ್ಗಾ ಕ್ಲಾಸನ್ನು ತೆಗೆದುಕೊಳ್ತಾನೆ. ಈ ಸಂದರ್ಭದಲ್ಲಿ ತಾನು ಮಾಡಿರೋದು ತಪ್ಪಾಯಿತು ಅನ್ನುವಂಥದ್ದನ್ನು ತಪ್ಪನ್ನು ಒಪ್ಪಿಕೊಳ್ತಾನೆ. ವಿಡಿಯೋ ಸಮೇತ ಸ್ನೇಹಿತನಿಗೆ ಮಾಹಿತಿ. ಬೈಕ್ ಚಾಲಕನಿಗೆ ಯುವತಿ ಸ್ನೇಹಿತನಿಂದ ತರಾಟೆ. ನನ್ನದು ತಪ್ಪಾಯ್ತು ಎಂದ ರ್ಯಾಪಿಡೋ ಚಾಲಕ. ಇನ್ನು ಬೈಕ್ ರೈಡ್ ವೇಳೆ ತಾನು ಅನುಭವಿಸಿದ ಇರುಸು ಮುರುಸಿನ ಬಗ್ಗೆ ವಿಡಿಯೋ ಸಮೇತ ಯುವತಿ ತನ್ನ ಸ್ನೇಹಿತನಿಗೆ ಕಳಿಸಿದಾಳೆ. ಯುವತಿ ನಿಗದಿತ ಸ್ಥಳ ತಲುಪಿದ ಮೇಲೆ ಯುವತಿಯ ಸ್ನೇಹಿತ ಬೈಕ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಬಳಿಕ ಚಾಲಕ ನನ್ನದು ತಪ್ಪಾಯ್ತು ಅಂಥೇಳಿ ತಪ್ಪೊಪ್ಪಿಕೊಂಡಿದ್ದಂತೆ. ತನಗಾಗಿರುವಂತಹ ಕಿರುಕುಳ ಹಾಗೂ ಇರುಸು ಮುರುಸಿನ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಸಂತ್ರಸ್ತೆ ಯುವತಿ. ಸೊ ಈ ಒಂದು ವಿಚಾರವನ್ನು ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿ ಈಗ ಯಾರು ಕಿರುಕುಳವನ್ನು ಕೊಟ್ಟಿದ್ದಾರೆ ಈ ಒಂದು ರ್ಯಾಪಿಡೋ ಬೈಕ್ ಚಾಲಕ ಲೋಕೇಶ್ವರನ್ನು ಕೂಡ ಇದೀಗ ಪೊಲೀಸರು ಸಂಪರ್ಕವನ್ನು ಮಾಡಿದ್ದಾರೆ. ಕೂಡಲೇ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪದೇ ಪದೇ ಒಂದು ಆತಂಕಕಾರಿ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ದರದಲ್ಲಿ ಡೆಸ್ಟಿನೇಷನನ್ನು ರೀಚ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅದರಲ್ಲೂ ಕೂಡ ಮಹಿಳೆಯರು ರ್ಯಾಪಿಡೋ ಬೈಕ್ಗಳನ್ನು ಬುಕ್ ಮಾಡಿಕೊಳ್ತಾರೆ. ಆದರೆ ಇಂತಹ ಒಂದು ಪ್ರಕರಣಗಳು ಬಂದಾಗ ಹೆಣ್ಮಕ್ಕಳಿಗೆ ಎಷ್ಟು ಸೇಫ್ ಅನ್ನುವಂತಹ ವಿಚಾರ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ದೂರನ್ನು ದಾಖಲಿಸಿಕೊಂಡಿರುವಂತಹ ವಿಲ್ಸನ್ ಗಾರ್ಡನ್ ಪೊಲೀಸರು ಈ ಕಿರುಕುಳ ಕೊಟ್ಟಿರುವಂತಹ ಬೈಕ್ ಚಾಲಕ ಲೋಕೇಶ್ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಇದೀಗ ಕಿರುಕುಳ ಕೊಟ್ಟ ಬೈಕ್ ಚಾಲಕನನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಮಹಿಳೆಯರ ಸುರಕ್ಷತೆಯ ವಿಚಾರದಲ್ಲಿ ರ್ಯಾಪಿಡೋ ಸಂಸ್ಥೆಗೆ ದೂರು ಕೊಟ್ಟರೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಗ್ತಿಲ್ವಂತೆ. ಮಹಿಳೆಯರಿಗೆ ಕಿರುಕುಳ ಕೊಡುವ ಇಂಥವರ ವಿರುದ್ಧ ಪೊಲೀಸರು ಖಡಕ್ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.